ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಫಾರ್ಮ್ಯಾಟ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು ಈ ವಿಡಿಯೋಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಹಾಗೇನೇ ಪ್ರಾಬ್ಲಮ್ನ ಶುರು ಮಾಡ್ತೀನಿ. ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಟೆಲಿಗ್ರಾಮ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಅಕಸ್ಮಾತ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಸ್ಕ್ಯಾನರ್ಡ್ ಕಾಪಿ ನೋಟ್ಸ್ ಬೇಕು ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಕಸ್ಮಾತ್ ನಿಮಗೆ ಕಂಟೆಂಟ್ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಬ್ಲಮ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ABC ಕಾಂಟ್ರಾಕ್ಟ್ ಲಿಮಿಟೆಡ್ ವೇರ್ ಎಂಗೇಜ್ ಆನ್ ಒನ್ ಕಾಂಟ್ರಾಕ್ಟ್ ಡ್ಯೂರಿಂಗ್ ದಿ ಇಯರ್. ದಿ ಪ್ರೈಸ್ ವಾಸ್ ಕಾಂಟ್ರಾಕ್ಟ್ ಪ್ರೈಸ್ ಬಂದು 30 lakh ಅಂತ ಕೊಟ್ಟಿದ್ದಾರೆ. ದಿ ಟ್ರಯಲ್ ಬ್ಯಾಲೆನ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಬುಕ್ಸ್ ಆಫ್ ಅಕೌಂಟ್ ಆನ್ 31st March ಆಸ್ ಫಾಲೋಸ್. ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದರೆ ಇನ್ಫಾರ್ಮೇಷನ್ ಈ ರೀತಿ ಅಂತ ಕೊಟ್ಟಿದ್ದಾರೆ. ಸೊ ಶೇರ್ ಕ್ಯಾಪಿಟಲ್ 10 lakh ಕ್ರೆಡಿಟರ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಂಕ್. ಸೊ ಇವೆಲ್ಲ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದು, ಇದ್ರ ಬಗ್ಗೆ ನಮ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಮ್ಗೆ ಏನೇನು ಬರುತ್ತೆ, ಸೊ ಮೆಟೀರಿಯಲ್, ಪ್ಲಾನ್ ಟು ವೇಜಸ್, ಎಕ್ಸ್ಪೆನ್ಸು. ಸೊ ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಪ್ರಾಪರಾಗಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಕಸ್ಮಾತ್ ಆ ವಿಡಿಯೋ ನೋಡಿಲ್ಲ ಅಂತಂದರೆ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಮಿಸ್ ಮಾಡಿದ ವಿಡಿಯೋನ ನೋಡ್ಬೋದು. ಕ್ಯಾಶ್ ರಿಸೀವ್ಡ್ ಬಿಂಗ್ 80% ವರ್ಕ್ ಸರ್ಟಿಫೈಡ್. ಅಂದರೆ ಏನು ವರ್ಕ್ ಸರ್ಟಿಫೈಡ್ ಆಗೈತೆ ಅದ್ರ ಮೇಲೆ ನಮಗೆ 80% ಕ್ಯಾಶ್ ರಿಸೀವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ 15 lakh ಕ್ಯಾಶ್ ರಿಸೀವ್ ಆಗೈತೆ. ಸೊ ನಮ್ಗೆ ಏನು ಕೇಳಿದ್ದಾರೆ ಅವರು, ನೆಕ್ಸ್ಟ್ ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಕೊಡಿದೆ. ಪ್ಲಾಂಟ್ ಕಾಸ್ಟಿಂಗ್ 40,000 ಅಂಡ್ ಮೆಟೀರಿಯಲ್ ರುಪೀಸ್ ವಾಸ್ ಡೆಸ್ಟ್ರಾಯ್ಡ್ ಎನ್ ಆಕ್ಸಿಡೆಂಟ್. ಸೊ ಏನಂತಂದರೆ ಪ್ಲ್ಯಾಂಟು 40,000 ಮತ್ತು ಮೆಟೀರಿಯಲ್ ಬಂದು 30,000 ಡೆಸ್ಟ್ರಾಯ್ಡ್ ಬೈ ಆಕ್ಸಿಡೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಓಕೆ, ಆನ್ 31st March ಪ್ಲ್ಯಾಂಟ್ ವಿಲ್ ಕಾಸ್ಟ್ ವಾಸ್ ರಿಟರ್ನ್ ಟು ಸ್ಟೋರ್. ಅಂದರೆ ಪ್ಲ್ಯಾಂಟು 50,000 ಆಗೋದಷ್ಟ ರಿಟರ್ನ್ ಟು ಸ್ಟೋರ್ ಅಂತ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ದಿ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಆನ್ ಸೈಟ್, ದಿ ಮೆಟೀರಿಯಲ್ ಆನ್ ಸೈಟು ಕೂಡ ಪ್ರಾಪರಾಗಿ ಮೆನ್ಷನ್ ಮಾಡಿದರೆ 25,000 ಅಂತ. ಸೊ ನಿಮ್ಗೆ ಇದೆಲ್ಲ ಪ್ರಾಪರಾಗಿ ಗೊತ್ತಿರಬೇಕು ಎಲ್ಲೆಲ್ಲಿ ಇದನ್ನು ಟ್ರೀಟ್ ಮಾಡ್ತೀವಿ ಅಂತ. ದಿ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್. ಅದೇ ವರ್ಕ್ ಡನ್ ಮೇಲೆ 20,000ನ ನಾಟ್ ಸರ್ಟಿಫೈಡ್ ಮಾಡಿಲ್ಲ. ಸೊ ಅದನ್ನು ಕೂಡ ಎಲ್ಲಿ ತೋರಿಸ್ಬೇಕಂತ ನಿಮಗೆ ಗೊತ್ತಿರಬೇಕು ಪ್ರಾಪರಾಗಿ. ಸೊ ಇವೆಲ್ಲ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರುತ್ತೆ. ಸೊ ಇವೆಲ್ಲ ಕಾಂಟ್ರಾಕ್ಟ್ ಅಕೌಂಟು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ದೆನ್ ಡಿಪ್ರಿಸಿಯೇಷನ್ ಅಂದರೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದು ವರ್ಕಿಂಗ್ ನೋಟು. ನಾನು ಪ್ರಾಬ್ಲಮ್ ಶುರು ಮಾಡ್ಬೇಕಾದ್ರೆ ವರ್ಕಿಂಗ್ ನೋಟ್ ಹೇಳ್ಕೊಡ್ತೀನಿ, ಅದನ್ನು ಎಲ್ಲೆಲ್ಲಿ ಹೇಗೆ ಇದು ಮಾಡಬೇಕು ಅಂತ. ಫಸ್ಟು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಕಾಂಟ್ರಾಕ್ಟ್ ಅಕೌಂಟ್ ನೋಡೋದಾದ್ರೆ ಈಗ ನಾವು ಕಾಂಟ್ರಾಕ್ಟ್ ಅಕೌಂಟ್ ನೋಡೋದಾದರೆ, ಸೊ ಇಲ್ಲಿ ನಮಗೆ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಸ್ ಆನ್ 31st March. ಸೊ ಪರ್ಟಿಕ್ಯುಲರ್ಸು ಅಮೌಂಟು. ಸೊ ಡೆಬಿಟ್ ಸೈಡ್ ಏನು ಬರುತ್ತೆ, ಸೊ ಡೆಬಿಟ್ ಸೈಡ್ ಏನು ಬರುತ್ತೆ, ಸೊ ನಮ್ಗೇನು ಡೆಬಿಟ್ ಸೈಡ್ ಬರುತ್ತೆ ಅಂತಂದ್ರೆ ಇಲ್ಲಿ ಏನು ನಮಗೆ ಕಾಂಟ್ರಾಕ್ಟ್ಗೆ ಇಶ್ಯೂ ಮಾಡಿದರೆ ಮೆಟೀರಿಯಲ್ ಆಗಿರ್ಬೋದು, ಪ್ಲಾಂಟ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಮತ್ತು ಎಕ್ಸ್ಪೆನ್ಸ್. ಸೊ ನೋಡ್ತಿರೋದು ಮೆಟೀರಿಯಲ್, ಪ್ಲಾಂಟು, ವೇಜಸ್, ಎಕ್ಸ್ಪೆನ್ಸ್. ಸೊ ನಮ್ಗೆ ಈ ರೀತಿ ಐಟಮ್ಸು ನಮಗೆ ಡೆಬಿಟ್ ಸೈಡ್ ಬರುತ್ತೆ. ಮೆಟೀರಿಯಲ್, ಪ್ಲಾಂಟು, ವೇಜಸ್, ಎಕ್ಸ್ಪೆನ್ಸ್. ಸೊ ಅದನ್ನು ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟು ಬೈ ಕಾಸ್ಟಿಂಗ್ PL ಅಕೌಂಟ್. ಪ್ಲಾಂಟ್ ರುಪೀಸ್ 40,000 ಅಂಡ್ ಮೆಟೀರಿಯಲ್ 30,000. ಇದು ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಪ್ಲಾಂಟ್ ಕಾಸ್ಟಿಂಗ್ 40,000 ಅಂಡ್ ಮೆಟೀರಿಯಲ್ ವಾಸ್ ಡೆಸ್ಟ್ರಾಯ್ಡ್ ಬೈ ಇನ್ ಆಕ್ಸಿಡೆಂಟಿಂದ 40,000 ಮತ್ತು 30,000 ಪ್ಲಾಂಟ್ ಮತ್ತು ಮೆಟೀರಿಯಲ್ದು ಕೂಡ ಆಕ್ಸಿಡೆಂಟಲ್ಲಿ ಡೆಸ್ಟ್ರಾಯ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಟ್ರೀಟ್ ಮಾಡೋಕ್ಕಾಗುತ್ತೆ ಕ್ರೆಡಿಟ್ ಸೈಡು. ಸೊ ಎರಡನ್ನೂ ಕೂಡ ಆ್ಯಡ್ ಮಾಡಿದಾಗ 70,000 ಸಿಗುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನಿಮಗೆ. ಆನ್ 31st March ಪ್ಲಾಂಟ್ ಕಾಸ್ಟ್ 50,000 ವಾಸ್ ರಿಟರ್ನ್ ಟು ಸ್ಟೋರ್. ಸೊ ಪ್ಲಾಂಟು ಸ್ಟೋರ್ಗೆ ರಿಟರ್ನ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದು ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂತಂದರೆ ಈ ವರ್ಕಿಂಗ್ ನೋಟ್ ತೋರಿಸ್ತಾ ಇದ್ದೀನಿ, ನೋಡ್ತಿರೋದು ಒಂದು. ಸೊ ಫಸ್ಟ್ ವರ್ಕಿಂಗ್ ನೋಟ್ ಇದು. ಸೊ ಫಸ್ಟ್ ವರ್ಕಿಂಗ್ ನೋಟು ಪ್ಲಾಂಟ್ ರಿಟರ್ನ್ ಟು ಸ್ಟೋರ್. ಸೊ 50,000 ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ ಅಂತ ಕೊಟ್ಟಿದ್ದಾರೆ. ಬಟ್ ಅದೇ ರೀತಿ ನಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟು ಕೂಡ ನೋಡ್ತಿರ್ಬೋದು ನೀವು. ಅಡ್ಜಸ್ಟ್ಮೆಂಟು ಕೂಡ ಚಾರ್ಜ್ 10% ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್. ಸೊ ಚಾರ್ಜ್ 10% ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂತಲೂ ಕೂಡ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ 50,000 ಮೇಲೆ ನಾವು 10% ಮಾಡಿದಾಗ ನಮಗೆ 5,000 ಸಿಗುತ್ತೆ. ಸೊ 5,000 ದೆನ್ ಕರೆಂಟ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ನಮಗೆ 50,000 - 5,000 ಈಸ್ ಈಕ್ವಲ್ ಟು 45,000. ಸೊ ನಮ್ಗೆ ಎಷ್ಟು ಬರುತ್ತೆ 45,000ನ ನಾವು ಅದನ್ನು ಇಲ್ಲಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ಮೆಟೀರಿಯಲ್ ಆಟ್ ಸೈಟು. ಸೊ ಮೆಟೀರಿಯಲ್ ಆಟ್ ಸೈಟು 25,000 ಅವರೇ ಕೊಟ್ಟಿದ್ದಾರೆ, ಪ್ರಾಪರಾಗಿ ಮೆನ್ಷನ್ ಮಾಡಿದರೆ ಜಸ್ಟ್ ಆ್ಯಸ್ ಇಟ್ ಈಸ್ ಅದನ್ನು ಹಾಗೆ ತೋರಿಸ್ಬೇಕು. ನೆಕ್ಸ್ಟು ಪ್ಲಾಂಟ್ ಆಟ್ ಸೈಟು. ಸೊ ಎಲ್ಲ ಆಯಿತು ಆದಮೇಲೆ ನಮಗೆ ನಾವು ಏನು ಕ್ಲೋಸಿಂಗ್ ಸ್ಟಾಕ್ನ ಮಾಡಿದ್ವಿ, ಪ್ಲಾಂಟೆಡ್ ಸೈಟು ಅದು ಕನ್ಫರ್ಮ್ ಆಗಿರಬೇಕು, ಅದು ಪ್ಲಾಂಟೆಡ್ ಸೈಟು. ಸೊ ನೆಕ್ಸ್ಟ್ ನಾವು ಮೆಟೀರಿಯಲ್ ಸೈಟ್ ಆಯಿತು. ನೆಕ್ಸ್ಟು ಪ್ಲಾಂಟೆಡ್ ಸೈಟು. ಸೊ ನಾವು ಕ್ಲೋಸಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಕೊನೆಯಲ್ಲಿ ನಮ್ಮ ಏನೋ ಥರ ಬ್ಯಾಲೆನ್ಸ್ ಉಳಿದು ಅದನ್ನೆಲ್ಲ ನಾವು ಕಂಪಲ್ಸರಿ ಮಾಡಬೇಕಾಗುತ್ತೆ. ಸೊ ಪ್ಲಾಂಟೆಡ್ ಸೈಟು
ಸೊ ಪ್ಲಾಂಟೆಡ್ ಸೈಟ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತಂದರೆ, ಸೊ ವರ್ಕಿಂಗ್ ನೋಟ್ 2, ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರೋದು ವರ್ಕಿಂಗ್ ನೋಟ್ 2 ಅಲ್ಲಿ ಪ್ಲಾಂಟೆಡ್ ಸೈಟ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಸೊ ನಮಗೆ ಇಶ್ಯೂ ಮಾಡ್ಬೇಕಾದ್ರೆ ಪ್ಲಾಂಟ್ ಬಂದು ನಮಗೆ ಟೋಟಲ್ ಎಷ್ಟಿತ್ತು, ಪ್ಲಾಂಟ್ 3 ಲ್ಯಾಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 3 ಲ್ಯಾಕ್ ಹಾಗೇನೆ ಕನ್ಸಿಡರ್ ಮಾಡಿ. ದೆನ್ ನಮಗೆ ಆಲ್ರೆಡಿ 50,000 ಕೂಡ ನಾವು ರಿಟರ್ನ್ ಮಾಡಿದ್ದೀವಿ. 50,000 ನಾವು ರಿಟರ್ನ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಅಲ್ಲೇ ಅಡ್ಜಸ್ಟ್ಮೆಂಟ್ ಕೂಡ ಮಾಡಿ ತೋರಿಸಿದ್ದೀನಿ. 45,000 ಫಸ್ಟ್ ಅಡ್ಜಸ್ಟ್ಮೆಂಟು, ಸೊ ಫಸ್ಟ್ ವರ್ಕಿಂಗ್ ನೋಟಲ್ಲಿ. ಹಾಗೆಯೇ 40,000 ಕೂಡ ಡೆಸ್ಟ್ರಾಯ್ ಆಗಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ 40,000 ಡಿಡಕ್ಟ್ ಮಾಡೋಣ. ಸೊ ಇವೇನು ಡಿಡಕ್ಟ್ ಮಾಡಿದಾಗ ಟೋಟಲ್ ನಮಗೆ 2,10,000 ಸಿಗುತ್ತೆ. ಇದರ ಮೇಲೆ ನಾವು 10% ಮಾಡಿದಾಗ 21,000 ನಮಗೆ ಡಿಪ್ರಿಷಿಯೇಷನ್ ಸಿಗುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ನಾವು 2,10,000 ಮೈನಸ್ 21,000 ಈಸ್ ಈಕ್ವಲ್ ಟು 1,89,000. ಸೊ ಪ್ಲಾಂಟೆಡ್ ಸೈಟ್ ವಾಸ್ 1,89,000. ಸೊ ಇಲ್ಲಿಗೆ ನಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಮುಗೀತು. ನೆಕ್ಸ್ಟ್ ನಿಮಗೆ ಮೇನ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದ್ರೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವರ್ಕಿಂಗ್ ನೋಟು. ಸೊ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಫಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಕಂಡುಹಿಡಿಬೇಕಂತ ನಮಗೆ ಫಸ್ಟ್ ವರ್ಕ್ ಸರ್ಟಿಫೈಡ್ ಗೊತ್ತಾಗಬೇಕು. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ ಅಂತ ಕಂಡುಹಿಡಿಯೋದಕ್ಕೆ ಸೊ ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಯಾಶ್ ಇಶ್ಯೂಡ್ ಬಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ಮೀನ್ ಏನು ವರ್ಕ್ ಸರ್ಟಿಫೈಡ್ ಆಗೈತೆ ಅದ್ರ ಮೇಲೆ 80% ರಿಸೀವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 15 ಲ್ಯಾಕ್ ರಿಸೀವ್ ಆಗೈತೆ. ನಾವು ವರ್ಕ್ ಸರ್ಟಿಫೈಡ್ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಕಂಪ್ಯೂಟ್ ಮಾಡಿದಾಗ, ಸೊ ಇದಕ್ಕೆ ನಾವು ಕಂಪ್ಯೂಟ್ ಮಾಡಿದಾಗ ನಮಗೆ ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಹೇಗೆ ಕಂಡುಹಿಡಿದು ಅಂತಂದ್ರೆ, ಸೊ ನೋಡ್ತಿರ್ಬೋದು ಇಲ್ಲಿ ವರ್ಕ್ ಸರ್ಟಿಫೈಡ್. ಸೊ 80% ಆಫ್ ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು 15 ಲ್ಯಾಕ್. ದೆನ್ ಸೊ ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು 15 ಲ್ಯಾಕ್ ಇಂಟು 100 ಡಿವೈಡೆಡ್ ಬೈ 80. ಸೊ ಈ ರೀತಿ ಮಾಡಿದಾಗ ನಮಗೆ ವರ್ಕ್ ಸರ್ಟಿಫೈಡ್ ಸಿಗುತ್ತೆ. ಸೊ 18,75,000. ಸೊ ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು 18,75,000. ಹಾಗೆಯೇ ಕ್ವಶನ್ ಅಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್. ಸೊ 20,000 ಇದೆ. ಸೊ ಇದನ್ನು ಕೂಡ ನಾವು ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಸೊ ವರ್ಕ್ ಸರ್ಟಿಫೈಡ್ಗೆ ಇದನ್ನು ನಾವು ಕೂಡ ಕಂಪಲ್ಸರಿ 20,000 ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವೆಲ್ಲೂ 20,000 ಆ್ಯಡ್ ಮಾಡ್ಕೊಂಡಾಗ ನಮಗೆ 18,95,000 ಪ್ರಾಪರಾಗಿ ಕ್ಲಿಯರ್ ಕಟ್ ಫಿಗರ್ ಸಿಗುತ್ತೆ. ಸೊ ಇಷ್ಟಾಯ್ತು, ಮುಗೀತು. ನೆಕ್ಸ್ಟ್ ಇವಾಗ ನಾವು ಪ್ರಾಫಿಟ್ ಲಾಸ್ ಅನ್ನೋದನ್ನ ನಾವು ನೋಡಬೇಕು. ಸೊ ಎರಡು ಕಡೆನೂ ಕೂಡೋಣ. ಸೊ ಕೂಡಿದಾಗ ನಮಗೆ ಈ ಕಡೆ ಜಾಸ್ತಿ ಸಿಗುತ್ತೆ, ಈ ಕಡೆ ಜಾಸ್ತಿ ಸಿಗುತ್ತೆ. ಸೊ ಈ ಕಡೆ ಜಾಸ್ತಿ ಸಿಕ್ಕಿದಾಗ ನಾನು ನಿಮಗೆ ಫಾರ್ಮ್ಯಾಟ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ ಏನಂತ. ಸೊ ಈ ಕಡೆ ಜಾಸ್ತಿ ಇರೋದು ಪ್ರಾಫಿಟ್ ಅಂತ. ಆಸ್ ಪರ್ ನಾವು ಇದನ್ನ ಓಲ್ಡ್ ಸಿಲೆಬಸ್ ಮತ್ತೆ ನ್ಯೂ ಸಿಲೆಬಸ್ ಪ್ರಕಾರ ನೋಡೋದಾದ್ರೆ ಸೊ ತುಂಬಾ ಈಸಿ. ಸೊ ನ್ಯೂ ಸಿಲೆಬಸ್ ಅಲ್ಲಿ ಬಂದು ಸೊ ನಮ್ಗೆ ಏನಿದೆ ಪ್ರಾಫಿಟ್, ಸೊ ಅದನ್ನಷ್ಟೇ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಆಸ್ ಕಾಸ್ಟಿಂಗ್ PL ಅಕೌಂಟ್ ಅಂತ ಮೆನ್ಷನ್ ಮಾಡಿ, ಸೊ ನ್ಯೂ ಸಿಲೆಬಸ್ ಪ್ರಕಾರ ಈ ರೀತಿ ಮೆನ್ಷನ್ ಮಾಡ್ತೇವೆ 2,14,000 ಅಂತ. ಸೊ ಅಕಸ್ಮಾತ್ ನಾವೇನಾದ್ರು ಓಲ್ಡ್ ಸ್ಟೈಲಲ್ಲಿ ಏನಾದ್ರು ಹೋಗ್ತೀನಿ ಅಂತಂದ್ರೆ ಓಲ್ಡ್ ಸಿಲೆಬಸ್ ಪ್ರಕಾರ ಈಗ BCom BBM ಮತ್ತೆ ಕೆಲವು ಕೋರ್ಸ್ಗಳೆಲ್ಲ ಇನ್ನೂ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಆ ಕೋರ್ಸ್ ಪ್ರಕಾರ ಹೋಗೋದಾದ್ರೆ ಸೊ ಅದನ್ನ ನೋಷನಲ್ ಪ್ರಾಫಿಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೋಷನಲ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ 2,14,000. ಸೊ ಅದನ್ನ ನೋಷನಲ್ ಪ್ರಾಫಿಟ್ ಏನ್ ನಾವು ಇಲ್ಲಿ ಕನ್ಸಿಡರ್ ಮಾಡಿರ್ತೀವಿ ಅದನ್ನ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಸೊ ಇಲ್ಲಿಗೆ ಇದನ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಇಯರ್ಗೆ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಕನ್ಸಿಡರ್ ಮಾಡೋಕೆ 2,14,000. ಅದನ್ನ ನಾವಿಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಮತ್ತೆ WIP ರಿಸರ್ವ್ಗೆ ಎಷ್ಟು ಅಂತ ನಾವು ಇದನ್ನ ಇಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸೊ ಅದು ತುಂಬಾ ಸಿಂಪಲ್, ಅದನ್ನು ಕೂಡ ಹೇಳ್ಕೊಡ್ತೇನೆ. ಸೊ ಫಸ್ಟು ನಾವು ಇದು ಪ್ರಾಫಿಟ್ನ ಸ್ಪ್ಲಿಟ್ ಮಾಡಬೇಕು ಅಂದಾಗ ಸೊ PL ಅಕೌಂಟ್ಗೆ ಎಷ್ಟು ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಎಷ್ಟು ಅಂತ ನಾವು ಸ್ಪ್ಲಿಟ್ ಮಾಡಬೇಕು ಅಂತಂದಾಗ ಫಸ್ಟ್ ನಾವು ಡಿಗ್ರಿ ಆಫ್ ವರ್ಕ್ ಕಂಪ್ಲೀಷನ್ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಫಾರ್ಮುಲಾ ಬಂತು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ 18,75,000 ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಬಂದು 30 ಲ್ಯಾಕ್ ಇದೆ. ಸೊ ಇಂಟು 100 62.5% ಸಿಗುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕು? ಸೊ ನಾನು ನಿಮಗೆ ಆಲ್ರೆಡಿ ಫಾರ್ಮೇಟ್ ಮಾಡಿದಾಗ ಹೇಳಿದೆ ಎಷ್ಟು ಪರ್ಸೆಂಟ್ ಬಂದರೆ ನಾವು ಎಷ್ಟನ್ನ PL ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಬೇಸ್ ಮೇಲೆ ಮತ್ತು ಎಷ್ಟು ಭಾಗವಾಗಿ ನಾವು PL ಅಕೌಂಟ್ಗೆ ಡಿವೈಡ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ನಿಮಗೆ ಫಾರ್ಮೇಟಲ್ಲಿ ತೋರಿಸಿದೆ. ಅಲ್ಲಿ 2/3 ತಗೋಬೇಕಾ ಇಲ್ಲ 1/3 ತಗೊಳ್ಬೇಕಾ ಇಲ್ಲ 90% ಅಬೌವ್ ಇದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಫಾರ್ಮೇಟ್ ಮಾಡಿದಾಗ ಹೇಳಿದ್ದೆ. ಸೊ ನಿಮ್ಗೆ ಅದು ಪ್ರಾಪರ್ ಆಗಿ ಅರ್ಥ ಆಗಿದ್ರೆ ನಾನೀಗ ಸ್ಪ್ಲಿಟ್ ಮಾಡೋದು ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಇಲ್ಲಿ ನಮಗೆ 62.5 ಇದೆ, ಅಂದ್ರೆ ಅಬೌವ್ 50% ಅಂಡ್ ದೆನ್ ಬಿಲೋ 90% ಇರೋದ್ರಿಂದ ಸೊ ನಾವು 2/3 ಕನ್ಸಿಡರ್ ಮಾಡಬೇಕಾಗುತ್ತೆ. 2,14,000 ಇಂಟು 2/3 ಇಂಟು 15 ಲ್ಯಾಕ್ ಡಿವೈಡೆಡ್ ಬೈ 18,95,000. ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ 1,14,113 ಸಿಗುತ್ತೆ. ಸೊ 1,14,113 ಸಿಗುತ್ತೆ. ಇದನ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಸೊ PL ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ.
ಸೊ PL ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ 1,14,113. ದೆನ್ ಏನು ಉಳಿದಿರುತ್ತೆ ಅಮೌಂಟು, ಸೊ ಏನು ಬ್ಯಾಲೆನ್ಸ್ ಫಿಗರ್ ಬರುತ್ತೆ ಅದನ್ನು ನಾವು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಂತ ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಪ್ರಕಾರ ಸೊ ಕಾಸ್ಟಿಂಗ್ PL ಅಕೌಂಟ್ 1,14,113. ದೆನ್ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ 99,867. ಸೊ ಇಷ್ಟ ಆಯಿತು. ಇದಷ್ಟು ಇದಕ್ಕೆ ಇಲ್ಲಿಗೆ ಕಾಂಟ್ರಾಕ್ಟ್ ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನು ಕೂಡ ಪ್ರಿಪೇರ್ ಮಾಡಿ ಅಂತ ಕೇಳಿದರೆ ಜಸ್ಟ್ ಬ್ಯಾಲೆನ್ಸ್ ಶೀಟ್ ತುಂಬ ಸಿಂಪಲ್ ಪ್ರಿಪೇರ್ ಮಾಡೋದು. ಶೇರ್ ಕ್ಯಾಪಿಟಲ್, ಸೊ ಶೇರ್ ಕ್ಯಾಪಿಟಲ್ ಕ್ವಶನಲ್ಲಿ ನೀವು ನೋಡ್ತಾ ಇರೋದು ಶೇರ್ ಕ್ಯಾಪಿಟಲ್ 10 lakh ಇದೆ. ಸೊ 10 lakhನ ಕನ್ಸಿಡರ್ ಮಾಡಿದ್ದೀನಿ. ದೆನ್ PL ಅಕೌಂಟ್, ಸೊ ನಾವು ಆಲ್ರೆಡಿ ಇಲ್ಲಿ PL ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಇಲ್ಲಿದೆ PL ಅಕೌಂಟ್ ಟ್ರಾನ್ಸ್ಫರ್ ಮಾಡಿ 1,14,113 ಮೈನಸ್ 70,000. ಈ 70,000 ಯಾವುದು ಗೊತ್ತಾ, ಈ 70,000 ನಾವಿಲ್ಲಿ ನೋಡಿ ಡಿಡಕ್ಟ್ ಮಾಡಿದ್ದೀವಲ್ಲ, ಅಂದರೆ ಏನು ಎಷ್ಟೋ ಆಗಿದೆ 5 year-ಇಂದ, ಸೊ ಅದನ್ನು ನಾವು ಇದು ಡಿಡಕ್ಟ್ ಮಾಡಿದ್ದೀವಿ. 70,000 ನಾವು ಅದರಲ್ಲಿ ಇಲ್ಲಿ ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಡಿಡಕ್ಟ್ ಮಾಡಿದಾಗ 44,113. ನೆಕ್ಸ್ಟು ಕ್ರೆಡಿಟರ್ಸ್ ಇದೆ, ಸೇಮ್ ಇದೆ ಕ್ರೆಡಿಟರ್ಸು. ಸೊ ಹಾಗೆ ಅದನ್ನು ಕನ್ಸಿಡರ್ ಮಾಡೋಣ. ಸೊ 1 lakh ಇದೆ, 1 lakh ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಹಾಗೆ ಇದೆ, ಕನ್ಸಿಡರ್ ಮಾಡೋಣ. ನೆಕ್ಸ್ಟು ಪ್ಲ್ಯಾಂಟು ತುಂಬ ಸಿಂಪಲ್ಲು. ಹೇಗೆ ಕನ್ಸಿಡರ್ ಮಾಡಬೇಕು ಅಂತಂದರೆ, ಪ್ಲ್ಯಾಂಟ್ ನಮಗೆ ರಿಸೀವ್ ಹೋಗ್ಬೇಕಾದ್ರೆ 3 lakh ಇದೆ, ನಮ್ಗೆ ಕೊಡ್ಬೇಕಾದ್ರೆ ಪ್ಲ್ಯಾಂಟ್ ನೋಡಿದ್ರೆ 3 lakh ಇದೆ. ದೆನ್ 40,000 ಡೆಸ್ಟ್ರಾಯ್ಡ್ ಬೈ ಫೈರ್ ಅಂತ ಆಕ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. 40,000 ಡೆಸ್ಟ್ರಾಯ್ಡ್ ಬೈ ಆಕ್ಸಿಡೆಂಟು. ನೆಕ್ಸ್ಟ್ ಈ 21,000 ಯಾವುದು ಅಂತಂದರೆ ನಾವು ವರ್ಕಿಂಗ್ ನೋಡ್ಬೋದು ನೀವು ಇಲ್ಲಿ. ಸೊ 21,000 ಪ್ಲ್ಯಾಂಟೆಡ್ ಸೈಟ್ ಉಳಿದಾಗ, ಅಂದರೆ ಏನು ಪ್ಲ್ಯಾಂಟೆಡ್ ಸೈಟಲ್ಲಿ ಉಳಿದಿದೆ ಅದನ್ನು ಅದಕ್ಕೆ ನಾವು ಡಿಪ್ರಿಷಿಯೇಷನ್ ಕಾಂಪ್ಯೂಟ್ ಮಾಡಿದಾಗ 1,89,000 ಅಂದರೆ 21,000 ಸಿಕ್ಕಿತ್ತು. ಸೊ ಅದನ್ನು ನಾವೀಗ ಎರಡನ್ನೂ ಕೂಡ ಆ್ಯಡ್ ಮಾಡಿ ಬಿಟ್ಟಾಗ ಸೊ ಟೋಟಲ್ ನಾವು ರಿಟರ್ನು ಕೂಡ ಮಾಡಿದ್ದೀವಿ. ಅದೆಲ್ಲ ಸೇರಿ ಟೋಟಲು 2,34,000 ಪ್ಲ್ಯಾಂಟ್ ಇದೆ ನಮ್ಮ ಹತ್ರ ಟೋಟಲಿ. ಸೊ ದೆನ್ ಮೆಟೀರಿಯಲ್ ಸೈಟು 25,000 ಅಂತ ಅವರೇ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರಾಪರಾಗಿ, ಅದನ್ನು ನಾವು ಹಾಗೆ ಮೆನ್ಷನ್ ಮಾಡಬೇಕು. ದೆನ್ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ 18,75,000 ಪ್ಲಸ್ ವರ್ಕ್ ನಾಟ್ ಸರ್ಟಿಫೈಡ್ 20,000 ಇದೆ. ಸೊ ಹಾಗೆಯೇ ಅವೆರಡನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು WIP ರಿಸರ್ವ್, ನಾವೇನು ರಿಸರ್ವ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಸೊ ಇದನ್ನು ನಾವಿಲ್ಲಿ ಡಿಡಕ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಶ್ ರಿಸೀವ್ಡ್ ಏನಿದೆ ಅದನ್ನು ಕೂಡ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ 15 lakh ಕ್ಯಾಶ್ ರಿಸೀವ್ಡ್ ಇದೆ, ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ ಬಂದು 99,867 ಇದೆ. ಸೊ ಇವೆಲ್ಲವನ್ನು ನಾವು ಕೂಡಿ ಇದನ್ನು ಡಿಡಕ್ಟ್ ಮಾಡಿದಾಗ 2,95,113 ಸಿಗುತ್ತೆ. ಹಾಗೆಯೇ ಬ್ಯಾಂಕ್ ಅಂತ ಇದೆ. ಬ್ಯಾಂಕ್ ಅಂದರೆ ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಬ್ಯಾಂಕ್ ಎಷ್ಟಿದೆ 90,000 ಅಂತ ತೋರಿಸಿದ್ದಾರೆ. ಸೊ 90,000 ಹಾಗೆ ತೋರಿಸೋಣ. ಸೊ ಎರಡನ್ನೂ ಕೂಡ ನಾವು ಟ್ಯಾಲಿ ಮಾಡಿದಾಗ ನಮಗೆ 11,44,113 11,44,113. ಸೊ ಎರಡು ಕಡೆನೂ ಅಸೆಟ್ಟು ಮತ್ತು ಲಯಬಿಲಿಟಿ ಸೈಡ್ ನಿಮಗೆ ಎರಡು ಕಡೆನೂ ಒಂದೇ ಅಮೌಂಟ್ ಸಿಕ್ತು ಅಂತಂದಾಗ ನೀವು ಮಾಡಿರೋ ಪ್ರಾಬ್ಲಮ್ ಸರಿ ಇದೆ ಅಂತ. ಸೊ ಪ್ರಾಬ್ಲಮ್ ಪ್ರಾಪರ್ ಇದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಇದೇ ರೀತಿ ಕಾಂಟ್ಯಾಕ್ಟ್ ಅಕೌಂಟಲ್ಲಿ ಇನ್ನೊಂದು 2-3 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಹಾಗೆಯೇ ಫ್ರೆಂಡ್, ನಿಮಗೆ ವಿಡಿಯೋ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ರು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆಗಿರೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.